ಶ್ರೀ ಶ್ರೀ ಕನಕದಾಸರ ಪಾದಕ್ಕೆ ನಮಸ್ಕರಿಸುತ್ತಾ 537ನೇ ಕನಕ ಜಯಂತಿಯನ್ನ ತುಂಬ ಪ್ರೀತಿಯಿಂದ, ತುಂಬ ಒಳ್ಳೆ ಮನಸ್ಸಿಂದ, ಸರಳವಾಗಿ ವಿರಳವಾಗಿ ನಾವೇನು ನಿಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ತಿದ್ವಿ, ಈ ಆಚರಣೆ ಬಂದಿರತಕ್ಕಂಥ ಎಲ್ಲ ನನ್ನ ಹಾಲು ಮತಸ್ಥರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಆಗಮಿಸಿರ್ತಕ್ಕಂಥ ನಮ್ಮ ಗ್ರೇಡ್ 2 ತಹಸೀಲ್ದಾರ್ ಆಗಿರ್ತಕ್ಕಂಥ ಮುನೇಂಟಪ್ಪ ಅವರು, ಡಾಕ್ಟರ್ ಸರ್ವೇಶ್ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರು, ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು, ವೆಂಕಟೇಶ್ ಅಣ್ಣವರು, ನಮ್ಮ ರಕ್ತರೆಡ್ಡಿ ಸರ್ ಅವರು, ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಪೊಲೀಸ್ ಸರ್ ಅವರು, ಕನ್ನಡ ಸತ್ಯವರು, ಮಾಧ್ಯಮ ಮಿತ್ರರು, ಪತ್ರಕರ್ತ ಬಾಂಧವರು ಎಲ್ಲ ನಾವೇನು ಸರಳವಾಗಿ ವಿರಳವಾಗಿ ಈ ಜಯಂತಿನ ಆಚರಣೆ ಮಾಡ್ತಿದ್ವಿ. ಬಹುಶಃ ನಾನು ಫಸ್ಟ್ ಟೈಮು ನಾನು ಎಲ್ಲ ಕಡೆ ಗೈಡೆನ್ಸ್ ಕೊಟ್ಬಿಡ್ತಾ ಇದ್ದೆ, ನೋಟಿಸ್ ಮಾಡಿ ತಾಲೂಕು ಆಫೀಸ್ನಲ್ಲಿ ಚೆನ್ನಾಗಿ ಹಬ್ಬವನ್ನು ಮಾಡಿ ಅಂತ ಹೇಳ್ತಿದ್ದೆ. ಯಾಕೋ ಈ ಒಂದು ಜಯಂತಿಗೆ ಅವರೆಲ್ಲ ಏನು ಮನವಿ ಕೊಟ್ಟಿದ್ದಾದಮೇಲೆ ಫೆಬ್ರವರಿ ತಿಂಗಳಲ್ಲಿ ಅದ್ದೂರಿ ಮಾಡೋಣ ಸರ್, ಇದೊಂದು ವಿರಳವಾಗಿ ಮಾಡಿಕೊಡಿ ಅಂತಂದಾಗ ಖಂಡಿತವಾಗಿ ನಾನು ಒಪ್ಕೊಂಡೆ, ವಿರಳವಾಗಿ ಮಾಡೋಣ. ಯಾಕಂದ್ರೆ ಕೆಲವರು ಒಪ್ಪುವುದಿಲ್ಲ, ವಿರಳವಾಗಿ ಮಾಡೋದು ಕೂಡ ಕಂಡುಹಿಡಿತಾರೆ. ಏನಾದ್ರು ಎಷ್ಟು ಸರಳವಾಗಿ ಮಾಡಿದ್ರು ನಮ್ಮದೇ ತಪ್ಪು ಕಂಡುಹಿಡ್ತಾರೆ. ಟೀ ಸರ್ಲಿಯೋದು, ಬಿಸ್ಕೆಟ್ ಸರ್ಲಿಯೋದು, ಅದಿಲ್ಲ ಅಂತ ನೀವೇ ಬಂದು ಕೂತು ನೀವೇ ಇನ್ವೈಟ್ ಮಾಡಿ ಇವತ್ತು ಮಹತ್ವದ ಒಂದು ಈ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿದ್ದೀವಿ. ನಾನು ಚಿಲ್ರುಡಿ ಅಂತ ಹೇಳ್ಬೋದು. ತಾವುಗಳು ಏನೇನು ಅನ್ಕೊಂಡಿದ್ದೀರಿ ಖಂಡಿತವಾಗಿ ಎಲ್ಲ ನೆರವೇರ್ತದೆ. ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿದ್ದೀನಿ, ಅಲ್ಲಿಂದ ಕೊಟೇಶನ್ ಕಳಿಸಿದ್ದಾರೆ, ಕೊಟೇಶನ್ ತೆಗೆಸ್ಕೊಂಡಿದ್ದಾರೆ. ಈಗಾಗಲೇ ಒಂದು ಫೈನಾನ್ಸ್ ಹಂತದಲ್ಲಿದೆ. ರಾತ್ರಿ ಮಾತಾಡಿದೆ ಫೈನಾನ್ಸ್ ಸೆಕ್ರೆಟರಿನ, ಅವರು ಫೋಟೋಸ್ ಕಳಿಸಿ ಅಂತಂದ್ರು. ಎಷ್ಟಾಗಿದೆ ಫೋಟೋಸ್ ಕಳಿಸಿದ್ದೀನಿ. ಈಗಾಗಲೇ ಕೋಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಫೋಟೋಸ್ ತೆಗೆದ್ಬಿಟ್ಟು ಪ್ರಿಂಟ್ ಮಾಡಿ ನಾನು ಕಳಿಸು ಅಂತ ಹೇಳಿದ್ದೀನಿ. ಯಾರಿಗೆ ಟೆಂಡರ್ ಹಾಕ್ಬೇಕಂತ ಕೂಡ ಹೇಳಿದ್ದೀನಿ, ನಿಮ್ಮತಿ ಕೇಂದ್ರಕ್ಕೆ ಹಾಕ್ಕೊಡಿ ಅಂತ ಕೂಡ ಹೇಳಿದ್ದೀನಿ. ಈಗಾಗಲೇ ಮನವಿಯನ್ನು ನೀವು ಕೊಟ್ಟಿದ್ದೀರಿ ಬೋರ್ವೆಲ್ ಬೇಕು ಅಂತ. ಈಗಾಗಲೇ ಮುನ್ಸಿಪಾಲಿಟಿಗೆ ಗೈಡೆನ್ಸ್ ಕೊಟ್ಟು ನಾನು ಬೋರ್ವೆಲ್ ಮತ್ತು ಖಾತೆ ಮಾಡಿಕೊಡ್ಲಿಕ್ಕೆ ನಾಳೆನ ಆದೇಶ ಹೊರಡಿಸ್ತೀನಿ. ನಾನು ಯಾವ ಜಾತಿಗಳನ್ನು ಕೂಡ ನಾನು ಕೀಳುವಾಗಿ ನೋಡಿಲ್ಲ. ಎಲ್ಲಾ ಜಾತಿಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಅವರ ಜಯಂತಿಯನ್ನ ಅವ್ರ ಮೆಚ್ಚೋ ಥರ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ಕೆಳ ಜಾತಿ, ದೊಡ್ಡ ಜಾತಿ, ಆ ಜಾತಿ ಅಂತ ಯಾರನ್ನೂ ನಾನು ನೋಡಿಲ್ಲ. ಎಲ್ಲಾ ಜಾತಿಗಳನ್ನು ಪರಿಗಣಿಸಿ ಅವರಿಗೆ ಜಯಂತಿಗಳನ್ನ ಮಾಡ್ಕೊಡ್ತಾ ಇದ್ದೀನಿ. ನನಗೂ ತುಂಬಾ ಸಂತೋಷ ಆಗ್ತದೆ ಜಯಂತಿಗಳಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿ ಆ ಮಕ್ಕಳ ಪ್ರತಿಭೆಗಳಿಂದ ನಾವು ಆಚರಿಸತಕ್ಕಂಥ ಕಾರ್ಯಕ್ರಮ ನಾವೇನು ನಮ್ಮ ತಾಲೂಕಲ್ಲಿ ವಿಭಿನ್ನವಾಗಿ ವಿನೂತನವಾಗಿ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ನನಗೆ ತುಂಬಾ ಸಂತೋಷ ತರ್ತಾ ಇದೆ. ಕೆಲವು ಆದರ್ಶಗಳನ್ನ ನಾನು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಕನಕ ಜಯಂತಿಗಳನ್ನ ನಾವು ಬರೀ ಏನೋ ವರ್ಷಕ್ಕೊಂದ್ಸರಿ ಇವತ್ತು ಮಾಡ್ಕೊಂಡ್ಬಿಟ್ರೆ ಆಗಲ್ಲ. ಬಟ್ ಅವ್ರ ಆದರ್ಶಗಳನ್ನ ಪಾಲಿಸಿದ್ರೆ ಖಂಡಿತವಾಗ್ಲು ನಾವು ಕೂಡ ಅದಕ್ಕೆ ಸೀಮಿತ ಆಗ್ತದೆ, ನಾವು ಅದನ್ನ ಪಾಲ್ಗೊಳ್ತೀವಿ. ಕೆಲವು ಆದರ್ಶಗಳನ್ನ ಭಗವಂತನ ಅವರ ಆದರ್ಶ ಬಿಟ್ಟೋಗಿರ್ತ ಆದರ್ಶಗಳನ್ನ ನಾವ್ ಯಾವತ್ತೋ ನಾವು ಕುರುಬರ ಅಂತ ದೀಪ ಹಚ್ಕೊಂಡು ಹೋದ್ರೆ ಆಗಲ್ಲ, ಬೇರೆ ಹಾಕಿದ್ರೆ ಆಗಲ್ಲ. ಅವ್ರ ಆದರ್ಶಗಳನ್ನ ಪಾಲಿಸಿದ್ರೆ ಮಾತ್ರ ನಾವು ಅದನ್ನ ಅನುಗುಣವಾಗಿ ನಾವು ಆಗ್ತೀನಿ. ನನಗೆ ಇವರು ಕೆಲವು ಸಿದ್ಧಾಂತಗಳು ಮತ್ತು ವೇದಾಂತಗಳಲ್ಲಿ ತುಂಬಾ ಇಷ್ಟವಾಗಿರ್ತಕ್ಕಂಥ ನಾನು ಮತ್ತು ನಾವು ಅನ್ನೋ ಅಹಂಕಾರವನ್ನ ಹೇಳ್ಕೊಟ್ಟಿದ್ದೆ ಕನಕದಾಸರು. ನಾನು ಮತ್ತು ನಾವು ಅದು ಹೇಳ್ಕೊಟ್ಟಿದ್ದೆ ನಮ್ಮ ಕನಕದಾಸರು. ನಾವು ಅಂದ್ರೆ ಎಷ್ಟು ಒಗ್ಗಟ್ಟಿರ್ತಾರೆ, ನಾನು ಅಂದ್ರೆ ಎಷ್ಟು ದುರಂಕಾರ ಅಂತ ಹೇಳ್ಕೊಟ್ಟಿದ್ದೆ ಕನಕದಾಸರು. ಬಹುಶಃ ನಿಮ್ಗೆ ಗೊತ್ತಿಲ್ಲ, ಕನಕದಾಸರು ಹೇಳ್ಕೊಟ್ಟಿದ್ದೆ ಆಯ್ತಲ್ವಾ? ಯಾಕಂದ್ರೆ ಇಂಥ ಪ್ರತಿಭೆಗಳನ್ನ, ಇಂಥ ಮಹತ್ವದ ವ್ಯಕ್ತಿಗಳನ್ನ ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಆದರ್ಶವಾಗಿ ಪಾಲಿಸಿದ್ರೆ ಖಂಡಿತವಾಗ್ಲೂ ಅದು ನಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಇವರ ಒಂದು ಪುಸ್ತಕಗಳನ್ನ ಸುಮಾರು ಓದಿದ್ದೀನಿ. ಸುಮಾರು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕವಿಗಳು ಕಾದಂಬರಿಗಳು ಓದ್ತಿದ್ರು. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಎಷ್ಟು ಮೆದ್ಲಿದೆ ಅಂತ. BRM ಗೊತ್ತಿಲ್ಲ ಎಷ್ಟು ಮೆದ್ಲಿದೆ. ನೀವು ಕುಣಿದ ಹೋಟೆಲೆ ಎಷ್ಟು ಮೆದ್ಲಿರ್ಬೋದು ಅಂದಾಜು? ನಮ್ಮ ತಲೆಯಲ್ಲಿ ಎಷ್ಟು ಮೆದ್ಲಿರ್ಬೋದು? ನಾನು ಹಂಗೆ ಅನ್ಕೊಂಡಿದ್ದೆ, ಒಂದೇ ಅನ್ಕೊಂಡಿದ್ದೆ. ಅದಲ್ಲ, ಕಾನ್ಸಿಯಸ್, ಸಬ್ ಕಾನ್ಸಿಯಸ್, ಸೂಪರ್ ಕಾನ್ಸಿಯಸ್, 3 ಬೆರಳಿದೆ. ಇದು ಆಲ್ವೇಸ್ ನಿಮಗೆ ನಿಮ್ಗೆ ಇಡೀ ಎಷ್ಟು ಬರುತ್ತೋ ಮೆದುಳು ಅಷ್ಟು ಬರುತ್ತೆ. ನಮ್ಗೆ ಯಾರು ನಿಮ್ ಮುಡಿಯಷ್ಟು ಮೆದುಳು ಇಲ್ಲಿ ಬರ್ತದೆ ನಮ್ಗೆ. ಇದು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ, ಇದು ನಿಮಗೆ ನೆಗೆಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ. ಈ ನೆಗೆಟಿವ್ ವೈಬ್ರೇಷನ್ ಏನಾದ್ರು ಇವತ್ತು ಯಾರಾದ್ರೂ ಬಂದ್ಬಿಟ್ಟು ಬಾರ್ಗ್ ಹೋಗೋಣ ಬಾ ಅಂತಂದ್ರೆ ಇದು ಹೇಳುತ್ತೆ ಹೋಗೋಣ ಅಂತ, ಇದು ಬೇಡ ಅನ್ನುತ್ತೆ. ಇದು ಆಲ್ವೇಸ್ ವಿಲ್ ಪ್ರಮೋಟ್ ದ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್. ಇದಕ್ಕೆ ಲೆಫ್ಟ್ ಲೈಟ್ ಅಂತ ಕರೀತಾರೆ ಆಯ್ತಲ್ಲ. ಇದು ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರ್ಲಿ, ರೋಡ್ ಮೇಲೆ ಬಿದ್ದ ತಕ್ಷಣ ಹೋಗ್ಬಿಡ್ತಾರೆ ಹಿಂದೆ, ಬಾರಿ ಸೂಕ್ಷ್ಮ ಇದು, ಹೋಗ್ಬಿಡ್ತಾರೆ.
ಇದು 1000 ಮಾತ್ರ ಬರ್ತದೆ, 1000 ಮಾತ್ರ ವರ್ಕ್ ಆಗುತ್ತೆ, ನಮ್ಗೆಲ್ಲ ವರ್ಕ್ ಆಗೋದಿಲ್ಲ. ರವೀಂದ್ರ ಗುರುಜಿಗಳಿಗೆ, ಕನಕದಾಸರಿಗೆ ಇವರು ಮೊದಲೇ ಆಗೋದು, ನಾಳೆ ಆಗೋದ್ರೆ ಇವತ್ತು ಹೇಳ್ತಾರೆ. ಇದು ಸೂಪರ್ ಕಾನ್ಶಿಯಸ್ ಅಂತ ಕರಿತೀವಿ, ಸೂಪರ್ ಮೈಂಡ್ ಅಂತ ಕರಿತೀವಿ. ಇದರಲ್ಲಿ ಗೆಲ್ಲುವಂತ ವ್ಯಕ್ತಿಗಳು ಲಕ್ಷದಲ್ಲಿ ಕೋಟಿಗಳಲ್ಲಿ ಒಬ್ಬರು ಮಾತ್ರ ಇರ್ತಾರೆ, ಆ ಮಹಾನ್ ಬಾಬಾ ಒಬ್ಬರು ಇದ್ರಲ್ಲಿ. ನಾಳೆ ಆಗೋದನ್ನ ಇವತ್ತು ತತ್ವದಲ್ಲಿ ಸಿದ್ಧಾಂತದಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಳು ಗೆದ್ದಿರ್ತಾರೆ, ಅದಲ್ವಾ? ಇದನ್ನ ಗೆದ್ದವರು ದೇವರಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ. ಇದನ್ನ ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗುದಿಲ್ಲ. ಸ್ವಂತ ವೇದಾಂತಗಳ ಸಿದ್ಧಾಂತ ಬಂದಿರ್ತಕ್ಕಂಥ ಇವತ್ತು ಕನಕದಾಸ್ ಜಯಂತಿವನ್ನ ಸರಳವಾಗಿ ವಿರುದ್ಧವಾಗಿ ನಾವು ಆಚರಣೆ ಮಾಡ್ತಾ ಇದ್ರಿ. ಬಹುಶಃ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ನಾನು ಏನ್ ಮಾತು ಕೊಟ್ಟಿದ್ದೀನಿ, ನಾನು ಇಲ್ಲಿ ತನಕ ಯಾವ ಜಾತಿಗೆ ಮಾತು ಕೊಟ್ಟಿನಿ, ಯಾವ ಜಾತಿ ಮಾತು ತಪ್ಪಿಲ್ಲ, ಅಂತವಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬಹುಶಃ ಸರ್ಕಾರ ಅಂತಂದ್ರೆ ನನ್ಗೆ ಆ ಸಪೋರ್ಟ್ ಇಲ್ದಿದ್ರು ಯಾಕಂದ್ರೆ ನನಗೆ ಗೊತ್ತಿದೆ ನನ್ನ ಸಪೋರ್ಟ್ ಇಲ್ಲ ಅಂತ. ಯಾಕಂದ್ರೆ ನಾನು ಬೇರೆ ಪಾರ್ಟಿಯವರು, ಆಡಳಿತ ಪಾರ್ಟಿಯಲ್ಲಿ ಇಲ್ಲ. ಬಟ್ ಆದ್ರೆ ಒಂದ್ಸರಿ ಹೋಗೋದಿಲ್ಲ, 5 ಸರಿ ಹೋದ್ರೆ ಕೂಡ ಕೆಲಸ ನಮ್ಗೆ ಅದು ಫಾಲೋಅಪ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಏನು ಮಾತನ್ನ ಕೊಟ್ಟಿದ್ದೀನಿ ಆಲ್ಮತಸ್ಥರಿಗೆ, ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಏನು ನಮ್ಮ ವಿವಾಹ ಮಾಡ್ಕೊಬೇಕಾದ್ರೆ ಶುಭ ಸಮಾರಂಭಗಳಿಗೆ ನಮ್ಗೆ ಅನುಕೂಲ ಆಗಲಿ ಅಂತ ಕಂಪ್ಲೀಟ್ ಮಾಡಿ ಒಳ್ಳೆ ಉದ್ದೇಶ ಇಟ್ಕೊಂಡು ಖಂಡಿತ ಹೋಗೋಣ ಅಂತ ಹೇಳ್ತಾ, ನನಗೆ ಕೂಡ ಸರ್ವೇಶ್ಗೆ ಮತ್ತು ನಮ್ಮ ತಹಸೀಲ್ದಾರ್ಗೆ ಫೋನ್ ಮಾಡಿ ಹೇಳಿ ನಾನು ನಾಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ. ಎಲ್ರಿಗೂ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ಎಲ್ಲರೂ ಭಾಗವಹಿಸಕ್ಕೆ ಹೇಳಿ, ನಾವು ವಿರಳವಾಗಿ ಸರಳವಾಗಿ ಮಾಡಿ ಒಂದು ಸಂದೇಶವನ್ನ ನಾವು ಕೊಡೋಣ ಅಂತ ಹೇಳ್ತಾ, ಈ 4 ಮತಸ್ಥರಲ್ಲಿ ತುಂಬ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದಿರಿ. ತುಂಬಾ ಸಂತೋಷ ಆಯ್ತು. ಬೇರೆ ಇದರಲ್ಲಿ 3-4 ಗುಂಪುಗಳು ಬರ್ತವೆ, ಬಟ್ ಇಲ್ಲೇ ಒಂದೇ ಗುಂಪಿದೆ, ಅದೇ ಸಂತೋಷ ನನಗೆ. ಇದೇ ಸಂತೋಷ, ಖಂಡಿತವಾಗ್ಲೂ ಇದೇ ನನ್ನ ಸಂತೋಷ ಆಗೋದು. ನಾನು ಎಲೆಕ್ಷನ್ ಬಂದಾಗ ಓಟ್ ಯಾರಿಗಂದ್ರೆ ಹಾಕೊಳ್ಳ ಸೆಕೆಂಡ್ರಿ. ಒಳ್ಳೆ ಕೆಲಸ ಮಾಡೋ ಓಟ್ ಹಾಕ್ತೀವಿ, ಕೆಟ್ಟ ಕೆಲಸ ಮಾಡೋ ಓಟ್ ಹಾಕಿ ಅಷ್ಟೇ ಸಿದ್ಧಾಂತ, ಬೇರೆ ಏನಿಲ್ಲ, ಅದಲ್ವಾ? ಅಲ್ಲಮ್ಮ ಸರಿತಾ? ಅಷ್ಟೇ, ಒಳ್ಳೆ ಕೆಲಸ ಮಾಡಿ ಇಟ್ಕೊಂಡ್ರೆ ಕೆಟ್ಟ ಕೆಲಸ ಮಾಡೋ ಕಳಿಸ್ತಿದೆ, ಅಷ್ಟೇ ಇರೋದು. ಸೊ ಆಲ್ವೇಸ್ ಒಳ್ಳೆ ಕೆಲಸ ಮಾಡಕ್ಕೆ ನಾನು ಶತಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಿಮ್ ಪ್ರೀತಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ 6 ಮತಸ್ಥರಿಗೆ ಒಂದು ಹೇಳ್ತೀನಿ, ನಾನು ನಿಮ್ ಜೊತೆ ಇದ್ದೀನಿ. ಖಂಡಿತವಾಗ್ಲೂ ಫೆಬ್ರವರಿ ಅಥವಾ ಮಾರ್ಚ್ 1 ತಿಂಗಳು ಎಕ್ಸ್ಟ್ರಾ ಇಟ್ಕೊಳ್ಳೋಣ, ಅಲ್ಲ? ಒಂದು ತಿಂಗಳು ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಇದು ಏನಾಗುತ್ತೆ, ಈ ವೆಂಕಟೇಶ್ ಗೌಡ್ರು ತಿಳ್ಕೊಂಡ್ಬಿಟ್ಟು ಗೌಡ ಅನ್ಕೊಂಡ್ಬಿಟ್ಟಿದ್ದೆ ನಾನು, ಅದಲ್ವಾ? ಅಲ್ಲ, ನಾನು ಸೀರಿಯಸ್ಲಿ ಗೌಡ್ರು ಅನ್ಕೊಂಡ್ಬಿಟ್ಟಿದ್ದೆ, ಇದಲ್ವಾ? ನನಗೆ ಸೀರಿಯಸ್ಲಿ ಈ ನಮ್ಮ ಅಬ್ದುಲ್ ಮಂಜೂರ್ ಚಿಕ್ಕಪ್ಪ ಗಿಂಗ್ರೆಡ್ಡಿ ಫಸ್ಟ್ ರೆಡಿ ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್. ಆಮೇಲೆ ಒಂದ್ಸಲ ಸಿಕ್ಕಿ ನಾನು ಹೊಡಿತಾ ಇದ್ದೀನಿ, ಏನ್ ಸರ್ ಇಟ್ಲ ಅಟ್ಲ ಸರ್ ನೀವು ಕಾಸು ಕೊತ್ತೂರು ಸರ್, ಇದು ಡೇಂಜರ್ ಮಾತಾಡೋ ಸುಂದಿದಾಗುತ್ತೆ. ಇದು ಸೇಮ್ ವೆಂಕಟೇಶನ ಪಕ್ಷ ಅದ, ವೆಂಕಟೇಶ್ ಗೌಡ್ರು ಅನ್ಕೊಂಡ್ಬಿಟ್ಟಿದ್ದೇನೆ ಮೊಬೈಲ್ನಲ್ಲಿ. ನಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಪ್ರೀತಿಯಿಂದ ಆಚರಣೆ ಮಾಡಿದ್ವಿ, ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ಬಂದು ಭಾಗವಹಿಸೋದಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ವರ್ಕ್ ಸ್ವಲ್ಪ ಫಾಸ್ಟ್ ಆಗಿ ಮುಂದುವರ್ಸೋಣ. ನಾಳೆಗೆ ನನಗೆ ಮುನ್ಸಿಪಾಲಿಟಿ ಅವ್ರನ್ನ ಕರೆದು ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಡ್ತೀನಿ, ಖಾತೆಗೆ ಅಪ್ಲೈ ಮಾಡಿ ಅದನ್ನ ಖಾತೆಗೆ ಮಾಡ್ಕೊಡಕ್ಕೆ ಹೇಳ್ತೀನಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ